ಭ್ರಷ್ಟ ಅಧಿಕಾರಿಗಳಿಗೆ, ರೈತರ ರಕ್ತ ಹೇರ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಅಧಿಕಾರಿಗಳಿಗೆ ಶಿಕ್ಷೆ ಆಗಲೇಬೇಕು, 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 ಶಿಕ್ಷೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಏನಿಲ್ರಿ ಇಲ್ಲ, ಈಗ ಏನಾಗೈತಿ ಅಂದ್ರೆ ಆ ರೈತರದ ಅವನು ಉತ್ತಾರದಾಗ ಒಂದು ಏನೋ ಪ್ರಾಬ್ಲಮ್ ಆದ ಸಲುವಾಗಿ ಅದನ್ನ ಹೆಸರು ತೆಗೆಸೋ ಸಲುವಾಗಿ ಒಂದು ಎಕರೆಗೆ 25,000 ರೂಪಾಯಿ ಏನೋ ಬೇಡಿಕೆ ಇಟ್ಟಿದ್ರತ್ತ. ಬೇಡಿಕೆ ಇಟ್ಟ ಸಲುವಾಗಿ ಮತ್ತು ಈ ರೀತಿ ಇವ್ರ ಗೋರ್ಮೆಂಟ್ ನೌಕರಿ ಇದ್ದಕ್ಕಿರಿಂದ ಪಗಾರ ಇದ್ದಕ್ಕಿರಿಂದ ಆ ಹೆಸರು ತೆಗಿಯಾಕ ಅವು 4 ಎಕರೆ ಹಿಂಬಾಲ 1 ಲಕ್ಷ ರೂಪಾಯಿ ಲಂಚ ಬೇಡ್ತಾರಂದ್ರೆ ರೈತ ಎಲ್ಲಿಂದ ತಂದು ಕೊಡೋದು? ಇವತ್ತು ಪ್ರತಿಯೊಂದು ಬೆಳೆಗೂ ವೈಜ್ಞಾನಿಕ ಬೆಲೆ ಇಲ್ದಾರಕ್ಕೆ ನಾವು ಇವತ್ತು ದುಡ್ದದ್ದು ರೊಕ್ಕನ ನಮ್ಮ ಶ್ರಮಕ್ಕೆ ತಕ್ಕಂತೆ ಬೆಲೆ ಇಲ್ಲತ್ತ ನಾವು ಇವತ್ತಿಗೂ ಹೋರಾಟ ಮಾಡ್ಕೋತ ಹೊಂಟದ್ವು. ಅಂಥ ಪರಿಸ್ಥಿತಿ ಒಳಗೆ ಇವ್ರು ಸಾಕಷ್ಟು ಪಗಾರ ಇದ್ರು ಸಹಿತ ಒಂದೊಂದು ಕೇಸಿ 1 ಲಕ್ಷ ರೂಪಾಯಿ ಲಂಚ ಬೇಡ್ತಾರಂದ್ರೆ ಇವ್ರಿಗೆ ಏನೈತಿ ಭಾಳಷ್ಟು ಭ್ರಷ್ಟಾಚಾರ ಅಂದ್ರೆ ತುಂಬಿ ತುಳ್ಕಾಕತೈತಿ. ಇದಕ್ಕೆ ಈಗ ಒಬ್ಬ ಅಧಿಕಾರಿ ಶಾಮೀಲ್ ಅಲ್ಲ, ಅದಕ್ಕೆ ಇಡೀ ತಾಲೂಕು ಆಡಳಿತನ ಇದ್ರಾಗ ಶಾಮೀಲ್ ಐತಿ ಅಂತೇಳಿ ನಮಗೆ ತೋರಿ ಬರತೈತಿ. ಅದಕ್ಕೇನೈತಿ ಇವತ್ತು ಅವ್ರು ಲೋಕಾಯುಕ್ತರು ಏನು ಬಂದು ಹಿಡ್ದಾರಲ್ಲ, ಇದ್ರ ಹಿಂದೆ ಯಾರ್ಯಾರ್ದಾರು ಇದ್ರದ್ದು ಏನು ಜಾಲ ಐತಿ ಅನ್ನುವಂಥದ್ದು ಎಲ್ಲರೂ ಹಿಡಿದಕ್ಕಿರಿಂದ ಅವ್ರಿಗೆ ಶಿಕ್ಷೆ ಒಳಪಡಿಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಈ ಹಿಂದೆ ನಿಮಗೆ ಅರಣ್ಯ ಇಲಾಖೆದಾಗೂ ಪರ್ಮಿಷನ್ ಕೊಡ್ಲಿಲ್ಲ ಪೈತ್ರ ಸಲುವಾಗಿ, ಅದು ಭ್ರಷ್ಟಾಚಾರ ಸಲುವಾಗಿ ರೀ. ಅವ್ರಿಗೆ ಇನ್ನೊಂದು ಏನಂದ್ರೆ ರೀ, ರೊಕ್ಕ ಕೊಟ್ಟ ಅವ್ರಿಗೆ ಹಾಕೊಂಡು ಹೋಗಕ್ಕೆ ಅನುಕೂಲ ಮಾಡಿ ಕೊಡೋದು, ರೊಕ್ಕ ಕೊಡೋದಕ್ಕೆ ಅಂದ್ರೆ ಅದಕ್ಕೆ ತಕರಾರು ಮಾಡೋದು. ಭಾಳಷ್ಟು ಏನಾಗಿ ಬಿಟ್ಟೈತಿ ಅಂದ್ರೆ ರೈತರನ್ನ ಎಲ್ಲ ಆಫೀಸಲ್ಲಿನೂ ಸುಲಿಗೆ ಮಾಡುವಂಥ ಕೆಲಸ ನಡೆದೈತಿ. ಅದಕ್ಕೇನೈತಿ ಈ ರೀತಿ ಆದ್ರೆ ರೈತ ಉಳಿದ ಹೆಂಗ? ಎಲ್ಲರೂ ಎಲ್ಲ ಆಫೀಸಿನಿಂದ ಈ ನಮ್ಮನೆ ಭ್ರಷ್ಟಾಚಾರ ಮಾಡ್ರೆ ರೈತನ ಗತಿ ಏನ? ಅದಕ್ಕೇನೈತಿ ಇವತ್ತು ಲೋಕಾಯುಕ್ತರು ಏನ ಆ ವ್ಯಕ್ತಿಗಳನ್ನ ಹಿಡ್ದಾರು ಅವರಿಗೆ ತಕ್ಕ ಪಾಠ ಕಲಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್, ಈ ಲೋಕಾಯುಕ್ತರಿಗೆ ದೂರು ಕೊಡೋಕ್ಕಿಂತ ಮೊದಲು ತಹಸೀಲ್ದಾರ್ ಅವ್ರ ಗಮನಕ್ಕೆ ಇದನ್ನ ತಂದಿರಿ ಸರ್? ಅದ ನಮಗೆ ಗೊತ್ತಿಲ್ಲ. ಅವ್ನು ರೈತ